ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ನಮ್ಮದು ತುರುವೇಕೆರೆ ತಾಲ್ಲೂಕು ದಂಡೇಶ್ವರ ಹೋಬಳಿ ಬೀಚ್ನಳ್ಳಿ ಗ್ರಾಮದ. ನಾವು ಕೂಡ ಅಡಿಕೆ ಬೆಳೆಗಾರರು ಮತ್ತು ಅದ್ರ ಜೊತೆಯಲ್ಲಿ ತೆಂಗು ಎರಡೂ ಬೆಳೀತಾ ಇದ್ದೀವಿ. ಒಂದು ಸರ್ತಿ ಹಿಂಗೆ ನನಗೆ ಯಾಕೋ ತೋಟದ ಮೇಲೆ ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಕಾಣಿಸ್ಕೊಳ್ತಾ ಇತ್ತು. ಆವಾಗ ಸಾಗರದಲ್ಲಿ ಯಾರೋ ಒಬ್ಬರು ತುಂಬ ಹಿರಿಯರು ಅವ್ರ ತೋಟ ಒಂದು ಸತಿ ನಾನು ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ನೋಡಿದೆ. ಇವ್ರು ಯಾರು ಇರ್ಬೋದು, ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ, ನೋಡಬೇಕಲ್ಲ ಅಂತೇಳಿ ಅವ್ರ ನಂಬರ್ ಯಾವುದು ಗೊತ್ತಿಲ್ಲ ನನಗೆ. ಆದರೂ ಆ ನಂಬರಿಗೆ ಮಾಡಿದೆ. ಅದು ಪ್ರಶಾಂತ್ ಅಂತ ಅವರು ಆಡ್ಸಪ್ ಕಂಪ್ನಿಯವರಿಗೆ ಹೋಯ್ತದು. ಅವರು ಸರ್ ಯಾರು ಬೇಕು ನಿಮಗೆ ಅಂತ ಕೇಳೋದು. ಹಿಂಗೆ ಸರ್ ನನಗೆ ಕಾಟನ್ಕೆರೆ ಮಂಜುನಾಥ್ ಅವ್ರು ಬೇಕಾಗಿತ್ತು. ಹೇಳಿ ಸರ್ ಏನು ಪ್ರಾಬ್ಲಮ್ ಹೇಳಿ. ಹೀಗೆ ನಮ್ಮ ತೋಟ ಅಡಿಕೆ ತೋಟದಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ಕಾಣಿಸ್ಕೊತಾ ಇದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಹಿರಿಯರವರು ಅವರನ್ನು ಅನುಭವ ಕೇಳಬೇಕಾಗಿತ್ತು. ಅವ್ರ ಫೋನ್ ನಂಬರ್ ಬೇಕು ಸರ್ ಅನ್ನು. ನಿಮ್ಗೇನು ಪ್ರಾಬ್ಲಮ್ ಇದ್ದರೂ ನಾವು ಸಾಲ್ವ್ ಮಾಡ್ತೀವಿ. ನಾಳೆ ನಿಮ್ಮ ಊರಿಗೆ ಬರ್ತಾಯಿದ್ದೀನಿ ನಾನು. ದಯಮಾಡಿ ನನಗೆ ಸ್ವಲ್ಪ ನಿಮ್ಮ ತೋಟದ ತೋರಿಸಿ, ನನಗೆ ಏನೇನು ರೋಗ ಇದೆ ಮತ್ತು ಏನೇನು ಇದೆಲ್ಲ ನೋಡೋಣ, ಆಮೇಲೆ ಸಾಲ್ವೇಷನ್ ನಾನು ಹೇಳ್ತೀನಿ ಅಂತ ಹೇಳಿದ್ರು ಪ್ರಶಾಂತ್ ಅವರು. ಸರಿ ಆಯ್ತು ಸರ್. ಅವ್ರ ಪಾಪ ತುಂಬ ಶ್ರಮಪಟ್ಟು ಟ್ರೈನ್ ಹಿಡ್ಕೊಂಡು ಬೆಂಗಳೂರು ತುಮಕೂರಿಗೆ ಬಂದು, ತುಮಕೂರಿಂದ ಟ್ರೈನಲ್ಲಿ ಹಂಸಂದ್ರಿಗೆ ಬಂದರು. ಅಲ್ಲಿಂದ ನಾನು ಅವ್ರು ಪಿಕಪ್ ಮಾಡ್ಕೊಂಡು ನಮ್ಮ ತೋಟಕ್ಕೆ ಕರ್ಕೊಂಬಂದೆ. ಅಲ್ಲಿ ಬಂದು ನಮ್ಮ ತೋಟ ನೋಡಿ ಅವರು, ಇಲ್ಲ ಸರ್ ತೋಟ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಆದರೂ ಕೆಲವು ರೋಗಗಳು ನಿಮಗೆ ಬಹುಶಃ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದನ್ನು ನಾವು ಸ್ವಲ್ಪ ರೆಕ್ಟಿಫೈ ಮಾಡೋಣ. ನಮ್ಮದು ಸ್ವಲ್ಪ ಪ್ರಾಡಕ್ಟು ಈಗ ಉಪಯೋಗಿಸಿರೋದ ಬಗ್ಗೆ ನೀವು ಕೇಳೋದಕ್ಕೋಸ್ಕರ ಫೋನ್ ಮಾಡಿದ್ರಿ. ನೀವು ಅದನ್ನು ನೋಡಬೇಕು ಅಂತಂದರೆ ಒಂದು ಸತಿ ಒಂದೆರಡು ತೋಟ ನಾವು ತೋರಿಸ್ತೀವಿ. ಆಮೇಲೆ ಬೇಕಾದ್ರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಚೆನ್ನಾಗಿ ಕಂಡ್ರೆ ನೀವು ಅವ್ರ ತೋಟ ಎಕ್ಸ್ಪೀರಿಯೆನ್ಸ್ ಕೇಳಿ ಆ ನಂತರ ನೀವು ಮುಂದುವರಿಬೋದು ಅಂತ ಹೇಳಿದ್ರು. ಸರಿ, ಎಲ್ಲೆಲ್ಲಿ ನೋಡ್ಬೋದು ಸರ್? ಹಿಂಗೆ ನಾವು ತರೀಕೆರೆ ಹತ್ರ ಮಂಜುನಾಥ್ ಅಂತ, ಹೌದು, ಒಂದು ತೋಟ ನೋಡಬೇಕು ಬೇಕಾದ್ರೆ ತುಂಬ ಚೆನ್ನಾಗಿದೆ ಅವ್ರದ್ದು. ವರ್ಷಕ್ಕೆ ಎಷ್ಟೋ ಒಂದು ಎಕರೆ ಚಿಲ್ಲರೆ ಏನೋ ಇರ್ಬೋದು. ಅವ್ರಿಗೆ 190 ಕ್ವಿಂಟಲ್ ಹಸಿ ಅಡಿಕೆ ಬೆಳೆದಿದ್ದಾರೆ. ಅವ್ರ ತೋಟ ನೀವು ನೋಡ್ಬೋದು ಅಂತ ಅಂದರು. ಸರಿ ಆಯಿತು ಸರ್, ನಾನು ನಮ್ಮ ಬ್ರದರು ಬರ್ತೀವಿ ಇಂಥ ದಿವಸ, ದಯಮಾಡಿ ನಮಗೆ ಆ ತೋಟ ತೋರಿಸಿ. ಸರಿ ಆಯಿತು, ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ನಾನು ನಮ್ಮ ಬ್ರದರು. ಅಲ್ಲಿಗೆ ಹೋದ್ವಿ. ಪಾಪ ಅವರು ತುಂಬ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಹೋಗಿ ಅವ್ರ ತೋಟ ಎಲ್ಲ ನೋಡಿದ್ವಿ. ಅವ್ರದ್ದು ಹೊಸ ಮೆಥಡ್ ಏನಪ್ಪ ಮಾಡಿದ್ದಾರೆ ಅಂತಂದರೆ, ಎವ್ರಿ ಸಾಲ್ಗೂ ಅವರು ಟ್ರಂಚ್ ಮಾಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಆ ಜಾಗದಲ್ಲಿ ವಿಪರೀತ ಮಳೆ ಬರ್ತಾ ಇದೆಯಂತೆ, ಅವರಿಗೆ ಮಳೆ ಸಿಕ್ಕಾಪಟ್ಟೆ ನೀರು. ಅದರಿಂದ ಅವರು ಟ್ರೆಂಚ್ ಮೆಥಡನ್ನು ಫಾಲೋ ಮಾಡ್ಕೊಂಡಿದ್ದಾರೆ. ಅದೊಂದು ಉತ್ತಮವಾದ ಇದು ವಿಧಾನ ಅಂತ ನನಗೂ ಅರ್ಥವಾಯಿತು. ಆಮೇಲೆ ಅವ್ರ ತೋಟ ರೋಗ ಮುಕ್ತವಾಗಿದೆ. ಒಂದೇ ಒಂದು ಮರದ ಇದರಲ್ಲೂ ಕೂಡ ಅವ್ರಿಗೆ ಇಡಿಮಂಡಿಗೆ ರೋಗ ಆಗಲಿ ಮತ್ತು ಇನ್ನು ಯಾವ ಥರದ ರೋಗ ಆಗಲಿ ನಾನಂತೂ ನೋಡೋಕ್ಕಾಗಲೇ ಇಲ್ಲ. ಅಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ. ಸರಿ, ಅವರ ಅನುಭವ ಎಲ್ಲ ಹೇಳಿದ್ರು. ನಾವು ಅದಾದಮೇಲೆ ಸರ್ ಇನ್ನೂ ಯಾವ್ದಾರು ತೋಟಗಳು ನೋಡಬೇಕು ಅಂತ ಅಂದಾಗ, ಅಲ್ಲಿ ಸಾಗರದ ಹತ್ರ ಒಂದು 10-15 ಕಿಲೋಮೀಟ್ರು ಕಟ್ಟಿನಕೆರೆ ಅಂತೇಳಿ, ಅವರು ತುಂಬ ಹಿರಿಯರು, ಸುಮಾರು 75-80 ವರ್ಷದ ತುಂಬ ಅನುಭವಿಶಾಲಿಗಳು ಅವರು, ಮಂಜಣ್ಣವರು ಅಂತಂದರೆ. ಅವ್ರ ತೋಟ ನೋಡೋಕ್ಕೆ ಅಂತ ಹೋದ್ವಿ. ಅವರು ಪಾಪ ನಮ್ಮನ್ನು ತುಂಬ ಆತ್ಮೀಯವಾಗಿ ಸ್ವಾಗತಿಸಿದರು. ಅಲ್ಲಿ ಹೋಗಿ ಅವ್ರ ತೋಟ ನೋಡಿದಾಗ ನಮಗೆ ತುಂಬ ಆಶ್ಚರ್ಯಕ್ಕಾದಿತ್ತು. ಅವ್ರದ್ದು ಸುಮಾರು ಒಂದು 70-80 ಗಿಡ ಅಷ್ಟೇ ತೆಂಗಿನ ಗಿಡ ಇದೆ. ಪ್ರತಿ ಒಂದು ಮರದಲ್ಲೂ ಸುಮಾರು ನಾನು ಲೆಕ್ಕ ಹಾಕಿದ್ರಿಂದ 200-250-300 ಇರ್ಬೋದು ಕೆಲವು ಮರದಲ್ಲಿ. ಆಮೇಲೆ ಒಂದು ಕಾಯಿ ಸೈಜು ಸುಮಾರು ಈ ಸೈಜು, ಅವರು ಒಂದು ಕಾಯಿನ 65 ರೂಪಾಯಿಗೆ ಸಾಗರದಲ್ಲಿ ಯಾವುದೋ ಹೋಟೆಲಿಗೆ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ, ಅಲ್ಲಿ ಕೊಡ್ತಾ ಇದ್ದಾರೆ ಅವರು. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ನಾವು ಇಷ್ಟೊಂದೆಲ್ಲ ತೋಟ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ನೋಡಿದ್ರೆ 100 ಆವ್ರೇಜ್ 100 ತೆಗಿಯೋಕ್ಕಾಗ್ತಾ ಇಲ್ವಲ್ಲ ನಾವು, ಇವರು 300 ತನಕ ರೀಚ್ ಆಗಿದ್ದಾರೆ ಅಂದರೆ ಏನು ಇದರಲ್ಲಿ ನಾವೇನು ತೊಂದರೆ ಮಾಡ್ತಾಯಿದ್ದೀವಿ, ಯಾವುದರಿಂದ ಇದಾಗ್ತಾಯಿದೆ, ನಾವೇನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದಾಗ, ಇಲ್ಲ ನಾವು ಇಂಥವನ್ನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ, ಆ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಯಾಕೆ ಒಂದು ಸ್ವಲ್ಪ ನಿಮಗೆ ಪೂರ್ತಿ ನಿಮ್ಮ ತೋಟ ಎಲ್ಲ ಮಾಡಬೇಡಿ, ಅಟ್ಲೀಸ್ಟ್ ಒಂದು ಅರ್ಧ ಎಕರೆಗೋ 1 ಎಕರೆಗೋ ನೀವು ಪ್ರಯತ್ನ ಮಾಡಿ ಅಂತ ಅವ್ರ ಅನುಭವ ನಮಗೆ ಹೇಳಿದ್ರು. ಇದ್ರ ಮೇಲೆ ನಾವು ಪ್ರಶಾಂತ್ ಅವ್ರನ್ನ ಮತ್ತು ಗುರೂಜಿಯವ್ರನ್ನ, ಇಲ್ಲ ಸರ್ ಬನ್ನಿ ಒಂದು ಸತಿ ನಮ್ಮ ತೋಟನೂ ಇದು ಮಾಡಬೇಕು, ನಮಗೂ ಅಭಿಪ್ರಾಯ ಬಂದಿದೆ, ನಿಮ್ಮ ಪ್ರಾಡಕ್ಟ್ ಕೊಡಿ, ಪ್ರಯತ್ನ ಮಾಡೋಣ ಅಂತೇಳಿ ಅವ್ರನ್ನ ಈ ಮುಖಾಂತರ ನಾವು ತೋಟಕ್ಕೆ ಕರೆಸ್ಕೊಂಡು ಅವರೇ ಡೆಮೋ ಎಲ್ಲ ತೋರಿಸಿ ಈ ಥರ ಮಾಡಿ ಅಂತೆಲ್ಲ ನಮಗೆ ಅನುಭವ ಹೇಳ್ಕೊಟ್ಟಿದ್ದಾರೆ. ನೋಡೋಣ, ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ, ಮುಂದೆ ಅದರ ರಿಸಲ್ಟು ನಾವು ತುಂಬ ಸನಿಹದಲ್ಲೇ ಕಾಣೋರಿದ್ದೇವೆ. ನೋಡೋಣ, ಅದಾದಮೇಲೆ ನಾವು ಮುಂದೆ ನಮ್ಮ ಇರ್ತಕ್ಕಂಥ ಇನ್ನು ಉಳಿಕೆ ಗಿಡಗಳಿಗೂ ಚೆನ್ನಾಗಿ ಬಂದಂಥ ಸನ್ನಿವೇಶ ಕಂಡ್ರೆ ಅದನ್ನ ಎಕ್ಸ್ಟೆಂಡ್ ಮಾಡೋ ಅಂಥ ಒಂದು ಸನ್ನಿವೇಶ ಇಟ್ಕೊಂಡಿದ್ದೀವಿ. ಕಾದು ನೋಡೋಣ ಅಂತ ಅಷ್ಟೇ. ಥ್ಯಾಂಕ್ಸ್.